ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ಬಿ ಎಡ್ನ ಒಂದು ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿರುವಂಥದ್ದಾಗಿರುತ್ತೆ. ಈ ಒಂದು ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಆ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಯಾಕೆ ಸ್ಟಾರ್ ಮಾರ್ಕ್ ಬಂದಿದೆ, ಅದು ಏನು ಕಾರಣಕ್ಕೆ ಬಂದಿದೆ, ಏನಾಗಿದೆ ಅಭ್ಯರ್ಥಿಗಳಿಗೆ, ನಂತರದಲ್ಲಿ ಸೀಟು ಸಿಕ್ಕಿಲ್ಲ ಅಂತಕ್ಕಂಥವ್ರಾಗಿರ್ಬೋದು, ಮತ್ತು ಹೆಸರೇ ಬಂದಿಲ್ಲ ಒಂದು ಸೆಲೆಕ್ಷನ್ ಲಿಸ್ಟ್ನಲ್ಲಿ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಏನಾಗಿದೆ ಅಂತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ನಿಯಮಗಳೇನಿದ್ದಾವೆ ಸೊ ಅವುಗಳನ್ನ ಅಭ್ಯರ್ಥಿಗಳು ತಿಳ್ಕೋಬೇಕಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಅಭ್ಯರ್ಥಿಗಳಿಗೆ ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಒಂದು ತಪ್ಪುಗಳನ್ನು ಅಭ್ಯರ್ಥಿಗಳು ಮಾಡ್ದೇನೆ ಸೀಟಿನ ಪಡ್ಕೋಬೋದಾಗಿರುವಂಥದ್ದಾಗಿರುತ್ತೆ ಅಥವಾ ಸೀಟು ಉಳಿಕೆ ಆಗಿದ್ದಂಥ ಸಂದರ್ಭದಲ್ಲಿ. ಸೊ ಅಭ್ಯರ್ಥಿಗಳು ಇವಾಗ ಒಂದೊಂದಾಗಿ ಮಾಹಿತಿನ ತಿಳ್ಕೊಳ್ತೀರಾ. ಅದಕ್ಕೂ ಮುಂಚೆ ಕನ್ನಡ ಪದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ಅಭ್ಯರ್ಥಿಗಳು ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದಾಗಿರುತ್ತೆ ಯೂಟ್ಯೂಬ್ನಲ್ಲಿ. ಇದು ಉಚಿತ ಕೂಡ ಆಗಿರುತ್ತೆ ಯೂಟ್ಯೂಬ್ನಲ್ಲಿ ಅಭ್ಯರ್ಥಿಗಳಿಗೆ. ಆ ಮುಖಾಂತರ ಕನ್ನಡ ಪದ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಕ್ಕಂಥ ಒಂದು ವಿಡಿಯೋಸ್ಗಳನ್ನ ಅಭ್ಯರ್ಥಿಗಳು ವೀಕ್ಷಣೆ ಮಾಡಬಹುದಾಗಿರುತ್ತೆ. ಇನ್ನು ಹೆಚ್ಚುವರಿ ವಿಡಿಯೋಸ್ಗಳನ್ನ ನಾವು ವೀಕ್ಷಣೆ ಮಾಡಬೇಕು ಅಂತಕ್ಕಂಥ ಅಭ್ಯರ್ಥಿಗಳು ಬಿ ಎಡ್ನ ಒಂದು ಕೋಚಿಂಗ್ ವಿಡಿಯೋಸಲ್ಲೂ ಕೂಡ ಮೆಂಬರ್ ಆಗೋದ್ರ ಮುಖಾಂತರ ಯೂಟ್ಯೂಬಲ್ಲಿ ಜಾಯ್ನ್ ಆಪ್ಷನ್ ಕೂಡ ಇರುತ್ತೆ. ಅಲ್ಲಿ ಜಾಯ್ನ್ ಆಗೋದ್ರ ಮುಖಾಂತರ ಕೂಡ ಈ ಥರ ಒಂದು ವಿಡಿಯೋಸನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ತಿಳ್ಕೊಬೋದಾಗಿರುತ್ತೆ ಅಭ್ಯರ್ಥಿಗಳು ಅಂತ ತಿಳಿಸ್ತಾ, ಹಾಗೆ ಕನ್ನಡ ವಿತ್ ಆಫಿಷಿಯಲ್ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಲ್ಲೂ ಕೂಡ ಕ್ವಿಕ್ ಮಾಹಿತಿಗಳಾಗಿರ್ಬೋದು, ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳಾಗಿರ್ಬೋದು, ಟೆಲಿಗ್ರಾಮಲ್ಲೂ ಕೂಡ ಅಭ್ಯರ್ಥಿಗಳು ಕನ್ನಡ ವಿತ್ ಆಫಿಷಿಯಲ್ ಟೆಲಿಗ್ರಾಮ್ ಪೇಜ್ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಫೋರ್ತ್ ರೌಂಡ್ನ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು ಎಲ್ಲ ಅಲ್ಲಿ ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ. ಅಭ್ಯರ್ಥಿಗಳಿಗೆ ವೀಕ್ಷಣೆ ಮಾಡಬಹುದಿರುತ್ತೆ ಕ್ವಿಕ್ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ. ಇದೀಗ ಅಭ್ಯರ್ಥಿಗಳು ಒಂದೊಂದಾಗಿ ಮಾಹಿತಿಯನ್ನು ತಿಳಿಸುವಂಥದ್ದಾದರೆ, ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಒಂದು ಸಾಕಷ್ಟು ಅಭ್ಯರ್ಥಿಗಳಿಗೆ ಉತ್ತರ ಕರ್ನಾಟಕ ಭಾಗದ ಒಂದು ಲೀಸ್ಟನ್ನು ತಗೊಳ್ತಾ ಹಾಗೆ ಸ್ಕ್ರೋಲ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ತುಂಬ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ಗಳು ಬಂದಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ಒಂದು ಇತರ ಡಿಸ್ಟಿಕ್ಗಳಲ್ಲೂ ಕೂಡ ಬಂದಿದೆ. ಬಟ್ ಈ ಒಂದು ಡಿಸ್ಟಿಕ್ಸ್ ಏನಿದಾವಲ್ಲ, ಎಕ್ಸಾಂಪಲ್ ಇವಾಗ ರಾಯಚೂರು ಡಿಸ್ಟಿಕ್ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಧಾರವಾಡಗೆ ಸಂಬಂಧಪಟ್ಟಂತೆ ದಾವಣಗೆರೆ ಆಗಿರ್ಬೋದು, ಈ ಥರ ಕೆಲವೊಂದು ಡಿಸ್ಟಿಕ್ಸಲ್ಲಿ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ಗಳು ಬಂದಿರೋದನ್ನು ಕಾಣ್ಬೋದಾಗಿರುತ್ತೆ. ಸ್ಕ್ರಾಲ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ನಾವು ಕೂಡ ಚೆಕ್ ಮಾಡಿದ್ವಿ. ಈ ಥರ ಎಕ್ಸಾಂಪಲ್ ನಾನು ಹೇಳಿದಂಥ ಕೆಲವು ಡಿಸ್ಟಿಕ್ ಅಷ್ಟೇ, ಇನ್ನು ಇದು ಬೇರೆ ಬೇರೆ ಡಿಸ್ಟಿಕ್ಸಲ್ಲೂ ಕೂಡ ಸ್ಟಾರ್ ಮಾರ್ಕು ನಿಮಗೆ ಸಿಕ್ಕಿರುವಂಥದ್ದಾಗಿರುತ್ತೆ. ಸೊ ಕಾರಣ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಹುಡುಕ್ತಾ ಹೋದರೆ ಅಭ್ಯರ್ಥಿಗಳಿಗೆ ಹೆಸರು ಬರೆದಿರುವಂಥ ಅಭ್ಯರ್ಥಿಗಳ ಬಗ್ಗೆ ಆಮೇಲೆ ಮಾಹಿತಿನ ಕೊಡ್ತೇನೆ. ಇವಾಗ ಸ್ಟಾರ್ ಬಂದಿದೆ ಅಟ್ಲೀಸ್ಟ್ ಆ ಒಂದು ಲಿಸ್ಟ್ನಲ್ಲಿ ಅಂತಕ್ಕಂಥ ಅಭ್ಯರ್ಥಿಗಳು ಕಾರಣ ಏನಂದರೆ ಅಭ್ಯರ್ಥಿಗಳಿಗೆ ಇಷ್ಟೇ ಇಲಾಖೆಯಲ್ಲಿ ಅಲ್ಲಿ ಕೂಡ ಮೆನ್ಷನ್ ಮಾಡಿದರೆ ಗಮನಿಸಬಹುದಾಗಿರುತ್ತೆ. ಮತ್ತು ಬೇರೆ ರೂಲ್ಸ್ ಕೂಡ ಇಲಾಖೆ ಕಡೆಯಿಂದ ಇರುವಂಥದ್ದಾಗಿರುತ್ತೆ. ಅದನ್ನು ಕೂಡ ಹೇಳೋದಾದರೆ, ಮೊದಲನೇದಾಗಿ ಸ್ಟಾರ್ ಮಾರ್ಕ್ ಬಂದಿರೋದಕ್ಕೆ ಅಲ್ಲಿ ಕೊಟ್ಟಿರುವಂಥ ಎರಡು ರೀಸನ್ ಏನಂದರೆ, ಅಭ್ಯರ್ಥಿಯು ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಿಲ್ಲ ಅಂತ ಒಂದು ರೀಸನ್ ಆಗಿರುತ್ತೆ. ಮತ್ತು ಅಭ್ಯರ್ಥಿ ಕೊಟ್ಟಿರ್ತಕ್ಕಂಥ ಕಾಲೇಜ್ಗಳಿರುತ್ತಲ್ಲ, ಅಲ್ಲಿ ಅಭ್ಯರ್ಥಿಗೆ ಸೀಟ್ ಇರೋದಿಲ್ಲ. ಅಂದರೆ ಅದಕ್ಕಿಂತ ಜಾಸ್ತಿ ಪರ್ಸೆಂಟ್ ಇರುವಂಥ ಅಭ್ಯರ್ಥಿಗಳು ಆ ಒಂದು ಕಾಲೇಜ್ಗಳನ್ನು ಆಯ್ಕೆ ಮಾಡಿದಾಗ ಅಭ್ಯರ್ಥಿಗಳಿಗೆ ಆ ಒಂದು ಸೀಟು ಹೆಚ್ಚಿಗೆ ಪರ್ಸೆಂಟ್ ಇರೋರಿಗೆ ಹೋಗಿರುತ್ತೆ. ಈ ಎರಡು ಕಾರಣ ಅಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ನಂತರದ ಅಭ್ಯರ್ಥಿಗಳಿಗೆ ಇನ್ನು ಬೇರೆ ರೀಸನ್ಸ್ ಕೂಡ ಇರುವಂಥದ್ದಾಗಿರುತ್ತೆ. ಈ ಇಲಾಖೆ ಕಡೆಯಿಂದನೇ ಆಪ್ಷನ್ ಎಂಟ್ರಿಯ ಸಂದರ್ಭದಲ್ಲೂ ಕೂಡ ಮಾಹಿತಿನ ಕೊಟ್ಟಿದ್ರು. ಮತ್ತು ಅಂದರೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ ಅಧಿಸೂಚನೆ ಕೂಡ ಅವ್ರು ಮಾಹಿತಿನ ಕೊಟ್ಟಿದ್ರು. ನಾವು ಕೂಡ ವಿಡಿಯೋ ಮಾಡಿ ಕೂಡ ಮಾಹಿತಿನ ಕೊಟ್ಟಿದ್ವಿ. ಸಾಕಷ್ಟು ಮಾಹಿತಿನ ಕೂಡ ಒಂದು ವಿಡಿಯೋಸ್ ಒಂದು ಅಭ್ಯರ್ಥಿಗಳಿಗೆ ಒಂದು ಮೆಂಬರ್ನ 3 ವಿಡಿಯೋಸಲ್ಲೂ ಕೂಡ ನಿಮ್ಗೆ ಅಪ್ಲೋಡ್ ಕೂಡ ಮಾಡಿದ್ವಿ. ಅದನ್ನು ಅಭ್ಯರ್ಥಿಗಳು ವೀಕ್ಷಣೆ ಮಾಡಿಲ್ಲ ಅಂತ ಅನ್ಕೊಂತೀನಿ, ಅಥವಾ ಇನ್ಸ್ಟಾಗ್ರಾಮ್ ಕೂಡ ಸಂಪರ್ಕ ಮಾಡಿದಂಥ ಅಭ್ಯರ್ಥಿಗಳು ಕೂಡ ನಾವು ಕೂಡ ಮಾಹಿತಿನ ಕೊಟ್ಟಿದ್ದೀವಿ ಅಭ್ಯರ್ಥಿಗಳಿಗೆ. ಸೊ ಇಲಾಖೆ ಕಡೆಯಿಂದನೇ ಮೆನ್ಷನ್ ಮಾಡಿರುವಂಥ ನಿಯಮ ಏನಾಗಿರುತ್ತೆ ಅಂದರೆ, ಸ್ಕ್ರೀನ್ ನೋಡ್ತಾ ಇದ್ದೀರಲ್ಲ, ಇಲಾಖೆ ಕಡೆಯಿಂದ ತಿಳಿಸಿದರೆ ಯಾವುದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಕಾಲೇಜಿಗೆ ಮಿತಿ ಇರುವುದಿಲ್ಲ. ಅಂದರೆ ಅಭ್ಯರ್ಥಿಗಳು ಇಂತಿಷ್ಟೇ ಕಾಲೇಜನ್ನು ಆಯ್ಕೆ ಮಾಡಬೇಕು ಅಂತ ಮಿತಿ ಇರೋದಿಲ್ಲ. ನಿಮ್ಮ ಐಡಿಯಲ್ಲಿ ಕನಿಷ್ಠ ಒಂದು ಕಾಲೇಜ್ ಆದರೂ ಇರಬೇಕಿರುತ್ತೆ ನೀವು ಸಬ್ಮಿಟ್ ಕೊಡಲಿಕ್ಕೆ ಅಥವಾ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಭ್ಯರ್ಥಿಗಳಿಗೆ. ಬಟ್ ಇಂತಿಷ್ಟೇ ಕಾಲೇಜ್ ಅಂತ ಇರೋದಿಲ್ಲ. 100 ಕಾಲೇಜು, 150, 200, 300, 350 ಕಾಲೇಜುಗಳನ್ನು ಕೂಡ ಬೇಕಾದ್ರೆ ಅಭ್ಯರ್ಥಿಗಳು ಆಯ್ಕೆ ಮಾಡಬಹುದಾಗಿರುತ್ತೆ. ಮತ್ತು ಇನ್ನೊಂದು ಮೆನ್ಷನ್ ಮಾಡಿದರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಅಭ್ಯರ್ಥಿ ಆಪ್ಷನ್ ಎಂಟ್ರಿ ಮಾಡದ ಕಾಲೇಜುಗಳಲ್ಲಿ ಸೀಟು ಲಭ್ಯವಿದ್ದರೂ, ಸೀಟ್ ಇದ್ದರೂ ಕೂಡ ಅದನ್ನು ಅಭ್ಯರ್ಥಿಗೆ ನೀಡಲಾಗುವುದಿಲ್ಲ ಅಂತಲೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲೇಬೇಕಿರುತ್ತೆ. ನೀವು ಕಡಿಮೆ ಕಾಲೇಜುಗಳನ್ನ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಅಥವಾ ನೀವು ಮಾಡಿರುವಂಥ ಕಾಲೇಜ್ ಆಪ್ಷನ್ ಎಂಟ್ರಿ ಇರ್ತಾವಲ್ಲ, ನಿಮಗಿನ ಅಧಿಕ ಪರ್ಸೆಂಟ್ ಇರತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ ರೀಸನಿಂದ ನಿಮಗೆ ಬೇರೆ ಕಾಲೇಜುಗಳಲ್ಲಿ ಸೀಟ್ ಇದ್ದಾವೆ, ನಿಮಗಿನ ಕಡಿಮೆ ಪರ್ಸೆಂಟ್ ಇದ್ದವರು ಕೂಡ ಸೀಟ್ ಸಿಕ್ಕಿರ್ಬೋದು. ಕಾರಣ ಏನಂತಂದರೆ, ಅವರು ಬೇರೆ ಬೇರೆ ಡಿಸ್ಟಿಕ್ಸಲ್ಲೆಲ್ಲ ಬೇರೆ ಬೇರೆ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ಕಾಂಪಿಟೇಷನ್ ಇರೋದಿಲ್ಲ. ನೀವು ಆಯ್ಕೆ ಮಾಡ್ಕೊಂಡಂಥ ಡಿಸ್ಟಿಕ್, ಇವಾಗ ಎಕ್ಸಾಂಪಲ್ ಏನಕ್ಕೆ ಹೇಳಿದ್ನ ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತ, ಅಲ್ಲಿ ಹೆವಿ ಕಾಂಪಿಟೇಷನ್ ಇದೆ. ಯಾಕಂದರೆ ಇವಾಗಲೇ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕೂಡ ಅಭ್ಯರ್ಥಿಗಳು ನಮಗೂ ಕೂಡ ತಿಳಿಸ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಕೂಡ ಅಭ್ಯರ್ಥಿಗಳು ಕಾಲ್ ಕೂಡ ಮಾಡಿ ಕೇಳ್ತಾ ಇದ್ದಾರೆ, 83%, 84, 85% ಇದ್ರೂ ಕೂಡ ಸ್ಟಾರ್ ಮಾರ್ಕ್ಗಳು ಬಂದಿದೆ ಅಂತ. ಯಾಕಂದರೆ ನೀವು ಅದೇ ಡಿಸ್ಟಿಕ್ಕೇ ಬೇಕು, ಸರೌಂಡಿಂಗ್ ಡಿಸ್ಟಿಕ್ಕೇ ಬೇಕು, ಅಲ್ಲಿ ಸರೌಂಡಿಂಗಲ್ಲಿ ಕಾಲೇಜೇ ಬೇಕು, ಹಾಗೆ ಅನ್ಕೊಂತ ಇರ್ತೀರ. ಸೊ ಆಲ್ಮೋಸ್ಟ್ ಇವಾಗ ರೌಂಡ್ಸ್ ಹೋಗ್ತಾ ಹೋಗ್ತಾ ಸೀಟ್ ಖಾಲಿ ಆಗ್ತಿರುತ್ತೆ. ಸೀಟ್ ಖಾಲಿ ಆಗಿದೆ ಅಂದರೆ ಆ ಕಾಲೇಜಲ್ಲಿ ಸೀಟ್ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಸ್ಟಾರ್ ಮಾರ್ಕ್ ಬರುವಂಥದ್ದು ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅಭ್ಯರ್ಥಿಗಳು. ಮತ್ತು ಇವಾಗ ಫೋರ್ತ್ ರೌಂಡ್ಗೆ ಯಾವ ಥರ ಕಾಲೇಜ್ ಆಯ್ಕೆ ಮಾಡಬೇಕು, ಆಪ್ಷನ್ ಎಂಟ್ರಿ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿ, ಸೂಕ್ತ ಸಲಹೆ, ಮಾರ್ಗದರ್ಶನ ಬೇಕು ಅಂದರೆ ಇವರು ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ ಅಭ್ಯರ್ಥಿಗಳಿಗೆ. ಅಲ್ಲಿ ನಮ್ಮನ್ನು ಸಂಪರ್ಕ ಮಾಡೋದ್ರ ಮುಖಾಂತರ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಅಭ್ಯರ್ಥಿಗಳು ಮಾಹಿತಿನ ಪಡ್ಕೋಬೋದಿರುತ್ತೆ. ಸೂಕ್ತ ಸಲಹೆನ ಪಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ ನೆಕ್ಸ್ಟ್ ಫೋರ್ತ್ ರೌಂಡಲ್ಲಿ ಸ್ಟಾರ್ ಬದಲಾಗಿ ಅಭ್ಯರ್ಥಿಗಳಿಗೆ ಇವಾಗ ಮತ್ತೆ ಮಾಡಿರೋಂಥ ಮಿಸ್ಟೇಕ್ಸನ್ನು ಮಾಡಿದ್ರೆ ಅಭ್ಯರ್ಥಿಗಳು ಮತ್ತೆ ಸ್ಟಾರ್ ಬರ್ಬೋದಾಯ್ತು. ಆ ಕಾರಣಕ್ಕೆ ಕಾಲೇಜ್ ಅಲರ್ಟ್ ಆಗಬೇಕು ಅಂದರೆ ಯಾವ ಥರ ಏನು ಮಾಡಬೇಕು ಅಂತಲೂ ಕೂಡ ನೀವಲ್ಲಿ ಗೈಡೆನ್ಸನ್ನು ಪಡ್ಕೋಬೋದಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆದಂಥ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕ ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರ ನಿಮ್ಮ ಮೆಸೇಜ್ ನಮಗೆ ಬೇಗ ಮತ್ತೆ ಕಾಲ್ಗಳು ತಲುಪುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ 100 ಮೆಸೇಜ್ಗಳು ಬರ್ತಿರುತ್ತೆ. ಎಲ್ಲ ಮೆಸೇಜ್ಗಳಿಗೆ ನಾವು ರಿಪ್ಲೈನ ಕೊಡಲಿಕ್ಕೆ ಸಾಧ್ಯ ಆಗದೆ ಹೋಗ್ಬೋದಾಗಿರುತ್ತೆ. ಮತ್ತು ನಿಮ್ಮ ಮೆಸೇಜಲ್ಲಿ ತಲುಪ್ತೇನೆ ಹೋಗ್ಬೋದಾಗಿರುತ್ತೆ. ಆ ಒಂದು ರೀಸನಿಂದ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆದ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಮೆಸೇಜ್ ಅಥವಾ ಕಾಲ್ಗಳಿಗೆ ರಿಪ್ಲೈಸ್ ಅಂತೂ ಬರ್ತಿರುತ್ತೆ. ಅದನ್ನು ತಿಳ್ಕೊಬೋದಾಗಿರುತ್ತೆ ಅಂತ ಹೇಳ್ತಾ, ನಂತರದಲ್ಲಿ ಇವಾಗ ಹೆಸರೇ ಬಂದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಕೂಡ ಕೆಲವು ಇದ್ದೀರಾ.
ಏನು ಕಾರಣಕ್ಕೆ ಹೆಸರೇ ಬಂದಿಲ್ಲ ಅಂದರೆ ಇಲಾಖೆ ನಿಯಮ ಕೂಡ ಇರುವಂಥದ್ದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಒಬ್ಬ ಅಭ್ಯರ್ಥಿಗೆ 2 ಬಾರಿ ಅವಕಾಶ ಮಾತ್ರ ಅಂತ ಇಲಾಖೆಯವರು ತಿಳಿಸಿರೋದಾಗಿರುತ್ತೆ. ಮತ್ತು ಸ್ಲಿಪ್ಪನ್ನು ಪಡ್ಕೊಳ್ಳುವಂಥ ಅಭ್ಯರ್ಥಿಗಳಿಗೆ. ಸೊ ಈಗ ಮೊದಲನೇದಾಗಿ ತಿಳಿಸುವಂತಂದರೆ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಒಂದು ಕ್ಯಾಂಡಿಡೇಟ್ ಈಗ ಫಸ್ಟ್ ರೌಂಡಲ್ಲಿ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದು ಸೀಟ್ ಸಿಕ್ಕಿತ್ತು ಅನ್ಕೊಳ್ಳಿ. ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದು ಸೀಟ್ ಸಿಕ್ಕಿತ್ತು ಅನ್ಕೊಳ್ಳಿ. ಆ ಅಭ್ಯರ್ಥಿಗಳಿಗೆ ಥರ್ಡ್ ರೌಂಡ್ಗೆ ಕನ್ಸಿಡರ್ ಮಾಡಿರೋದಿಲ್ಲ. ಸೊ ನಿಮಗೆ ಹೆಸರು ಬಂದಿರೋದಿಲ್ಲ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ತು, ನೆಕ್ಸ್ಟ್ ರೌಂಡ್ ಕೊಟ್ರಿ ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ತು, ಮತ್ತೆ ನೆಕ್ಸ್ಟ್ ರೌಂಡ್ ಕೊಟ್ಟಿದ್ದೀರಾ. ಆದರೂ ಕೂಡ ಅದು ಕನ್ಸಿಡರ್ ಆಗೋದಿಲ್ಲ. 2 ಅವಕಾಶ ಮುಗಿದೋಗಿದೆ ನಿಮಗೆ. ಅಭ್ಯರ್ಥಿಗೆ ಒಂದು ಅವಕಾಶ ನೆಕ್ಸ್ಟ್ ರೌಂಡ್ಗೆ ಹೋಗಲಿಕ್ಕೆ. ಮತ್ತೆ ಇವಾಗ ನೀವು ನೆಕ್ಸ್ಟ್ ರೌಂಡ್ ಹಾಗೆ ಅಂತ ಕೊಟ್ಟಿದ್ರು ಕೂಡ ಅದು ವರ್ಕ್ ಆಗೋದಿಲ್ಲ. ಅಲ್ಲಿ ಅಪ್ಡೇಟ್ ಸಕ್ಸಸ್ಫುಲ್ ಏನೇ ಬಂದರೂ ಕೂಡ 2 ಅವಕಾಶ ಮುಗಿದೋಗಿದೆ. ಅಭ್ಯರ್ಥಿಗಳು 2 ಬಾರಿ ಕಾಲ್ ಶೀಟ್ ಅಲರ್ಟ್ ಆಗಿದೆ ಒಂದು. ಮತ್ತು ಇನ್ನು ಕೆಲ ಅಭ್ಯರ್ಥಿಗಳಿಗೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ನೀವು ಅಡ್ಮಿಷನ್ ಸ್ಲಿಪ್ನ ತೊಗೊಂಡ್ಬಿಟ್ಟಿರ್ತೀರಿ ಅನ್ಕೊಳ್ಳಿ. ಸೊ ಆದರೂ ಕೂಡ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿರ್ತೀರ, ಅಲ್ಲಿ ಅಪ್ಡೇಟ್ ಸಕ್ಸಸ್ಫುಲ್ ಆಗಿ ಬಂದಿರ್ಬೋದು. ಬಟ್ ಅಡ್ಮಿಷನ್ ಸ್ಲಿಪ್ನ ತೊಗೊಂಡಂಥ ಅಭ್ಯರ್ಥಿಗಳಿಗೆ ಕನ್ಸಿಡರ್ ಆಗೋದಿಲ್ಲ. ಮೆಜಾರಿಟಿ ಟೈಮಲ್ಲಿ ಆಗೋದಿಲ್ಲ. ರೇರ್ ಕೇಸಸ್ ಕೆಲವೊಮ್ಮೆ ಸಂದರ್ಭದಲ್ಲಿ ಆಗಿರಬಹುದು ಅಷ್ಟೇ. ಓಕೆನಾ. ಸೊ ಇದನ್ನು ಇಲಾಖೆ ನೋಡಲ್ ಸೆಂಟ್ರಲ್ ಕೂಡ ಕೆಲವೊಮ್ಮೆ ಹೇಳ್ತಾರೆ, ನಿಮ್ಮ ಲಕ್ಕಿದ್ರೆ ಸಿಗ್ಬೋದು ಅಥವಾ ಬರ್ಬೋದು ಅನ್ನೋ ಥರದಲ್ಲಿ ಆ ರೀತಿ ಆಗಿರುತ್ತೆ ಇದು. ಬಟ್ ಅಫಿಷಿಯಲ್ ರೂಲ್ಸ್ ಪ್ರಕಾರದಲ್ಲಿ ಅಭ್ಯರ್ಥಿಯು ಸ್ಲಿಪ್ಪನ್ನು ತೊಗೊಂಡ್ರೆ ಕನ್ಸಿಡರ್ ಆಗೋದಿಲ್ಲ. ಮತ್ತು ಇಲಾಖೆಗೆ ರಿಕ್ವೆಸ್ಟ್ ಲೆಟರ್ ಅಂತ ಕೊಟ್ಟರೆ ಆ ಸಂದರ್ಭದಲ್ಲಿ ಏನಾದರೂ ಇಲಾಖೆ ಪರಿಗಣಿಸಿದರೆ ಐಡಿ ಏನಾದರೂ ಓಪನ್ ಆದರೆ ಆಗಬಹುದಿರುತ್ತೆ. ಸದ್ಯಕ್ಕೆ ಈ ಒಂದು ನಿಯಮಗಳು ಇರುವಂಥದ್ದಾಗಿರುತ್ತೆ. ಇನ್ನು ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ನೀವು ಕೂಡ ಇನ್ಸ್ಟಾ ಮುಖಾಂತರ ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿನ ಪಡ್ಕೊಬೋದಾಗಿರುತ್ತೆ. ಆಲ್ ದಿ ಬೆಸ್ಟ್.